ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಹುರುಳಿಕಾಳು ಮತ್ತು ಅಲಸಂದಿ ಕಾಳ್ದು ಹಪ್ಪಳನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡತ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲಿಗೆ ಈ ಹಪ್ಪಳ ಮಾಡೋದಕ್ಕೆ ಒಂದು 2 ಕಪ್ ಅಷ್ಟು ಇಲ್ಲಿ ಅಲಸಂದಿ ಕಾಳು, ಅದಾದಮೇಲೆ 2 ಕಪ್ ಅಷ್ಟು ಹುರುಳಿಕಾಳನ್ನ ತೊಗೋಬೇಕು. ಹುರುಳಿಕಾಳು ಅಲಸಂದಿ ಕಾಳನ್ನ ಚೆನ್ನಾಗಿ ಒಂದ್ಸತಿ ತೊಳೆದು ಇದಕ್ಕೆ ಹಿಡಿಯುವಷ್ಟು ನೀರನ್ನ ಹಾಕಿ ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಬಿಡಬೇಕು. ನೀವು ಅಳತೆಗ ಕಪ್ ಆದರೂ ತೊಗೋಬೋದು, ಇಲ್ಲ ಕೆ ಜಿ ಲೆಕ್ಕದಲ್ಲಿ ಆದರೂ ತೊಗೋಬೋದು. ಅದು ಅರ್ಧ ಕೆ ಜಿ, ಇದು ಅರ್ಧ ಕೆ ಜಿ, ಈ ರೀತಿಯೂ ಕೂಡ ತೊಗೋಬೋದು. ನಾನು ಇಲ್ಲಿ ಕಪ್ನ ತೋರಿಸಿರೋದ್ರಿಂದ ಇದು ಈಸಿಯಾಗಿ ನಾವು ತೊಗೋಬೋದು. ಅದಕ್ಕೆ ನಾನು ಇಲ್ಲಿ ಕಪ್ನ ತೋರಿಸ್ತೀನಿ. ನಿಮ್ಗೆ ಯಾವುದು ಮೆಜರ್ಮೆಂಟ್ ಈಸಿ ಅನಿಸುತ್ತೆ ನೀವು ಅದನ್ನು ಮಾಡ್ಕೋಬೋದು. ಇದಕ್ಕೆ ಹಿಡಿಯೋವಷ್ಟು ನೀರನ್ನ ಹಾಕಿ ಕಾಳನ್ನ ಓವರ್ ನೈಟ್ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಇದು ಓವರ್ ನೈಟ್ ಕಾಳು ಚೆನ್ನಾಗಿ ನೆನೆದ ಮೇಲೆ ಈಗ ನೆನೆದಿಟ್ಕೊಂಡಿರುವಂಥ ಈ ಕಾಳನ್ನ ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೋಬೇಕು. ಈ ರೀತಿ ಕಾಳನ್ನೆಲ್ಲ ತೆಗೆದಿಟ್ಕೊಂಡ್ಮೇಲೆ ಇವಾಗ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಒಳಗೆ 2 ಕಾಳನ್ನ ಹಾಕಿ ಇದನ್ನು ಒಂದು ಸ್ವಲ್ಪ ಇದನ್ನು ಲೂಸಾಗಿ ಕಟ್ಟಿ ಒಂದು ಪಾತ್ರೆದೊಳಗಿಟ್ಟು ಇದನ್ನು ನಾವು ಓವರ್ ನೈಟ್ ಮೊಳಕೆ ಬರೋದಕ್ಕೆ ಬಿಡಬೇಕು. ಈ ರೀತಿ ಓವರ್ ನೈಟ್ ಬಿಟ್ಟ ಮೇಲೆ ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿರ್ತಾವೆ ಕಾಳು. ಇವಾಗ ನಾವು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಅಟ್ಲೀಸ್ಟ್ 2 ಡೇಸ್ ಆದರೂ ಕಾಳನ್ನ ಬಿಸಿಲೊಳಗೆ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ರೀತಿ ಕಾಳನ್ನ ಚೆನ್ನಾಗಿ ಒಣಗಿಸ್ಕೊಂಡ್ಮೇಲೆ ಇವಾಗ ನಾವು ಇದನ್ನು ಸಿಪ್ಪೆನ ತೆಕ್ಕೋಬೇಕು. ಇವಾಗ ಇದನ್ನು ಒಂದು ಬಟ್ಟೆ ಒಳಗೆ ಹಾಕಿ ಕುಟ್ಟೋ ಕಲ್ಲಿಂದ ನಾವು ಈ ರೀತಿ ಚಪಾತಿ ಲಟ್ಸೋ ರೀತಿ ಈ ರೀತಿ ಮಾಡ್ಕೊಂಡ್ವಿ ಅಂತಂದ್ರೆ ಸಿಪ್ಪೆ ಈಸಿಯಾಗಿ ಬಿಡ್ತಾವೆ. ಇಲ್ಲ ಅಂತಂದ್ರೆ ಕೈಯಿಂದನೂ ಕೂಡ ಈ ರೀತಿ ಸಿಪ್ಪೆನ ಬಿಡಿಸ್ಕೋಬೋದು. ಇಲ್ಲಾಂದರೆ ಇದು ಭಾಳ ಈಸಿ ಮೆಥಡ್. ಕಾಳನ್ನ ಮಷಿನ್ಗೆ ಹಾಕಿಸ್ಕೊಂಡು ಬರ್ಬೋದು. ಇದರಿಂದ ಈಸಿಯಾಗಿ ಸಿಪ್ಪೆನ ಬಿಡಿಸ್ಕೋಬೋದು. ಈ ರೀತಿ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನು ನೀವು ಮೇಲಲ್ಲಿ ಬೇಕಾದರೂ ಪೌಡರ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಮಿಕ್ಸಿ ಒಳಗೆ ಕೂಡ ಚೆನ್ನಾಗಿ ಇದನ್ನು ಪೌಡರ್ನ ಮಾಡ್ಕೋಬೋದು. ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದ್ರೆ ನೀವು ಮಿಲ್ಲೊಳಗನ ಹಿಟ್ಟನ್ನ ಮಾಡಿಸ್ಕೊಂಡು ಬರಬೇಕು. ಇಲ್ಲಿ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಮಿಕ್ಸಿ ಒಳಗೆ ಈ ರೀತಿ ಹಿಟ್ಟನ್ನ ಮಾಡ್ಕೊಳ್ತೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಬರಬೇಕು. ಆ ರೀತಿ ಇದನ್ನು ಪೌಡರ್ನ ಮಾಡಿಕೊಂಡು ಒಂದು ಸತಿ ಇದನ್ನು ಸಾಣಿಸ್ಕೋಬೇಕು. ಅದಾದಮೇಲೆ ನಾವು ಮತ್ತು ಉಳಿದಿರೋವಂಥದ್ದನ್ನು ಮತ್ತು ಮಿಕ್ಸಿ ಒಳಗೆ ಹಾಕಿ ಅದನ್ನು ಕೂಡ ರುಬ್ಬಿ ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನ ಮತ್ತೊಂದು ಸಾರಿ ನಾವು ಮಿಕ್ಸಿ ಒಳಗೆ ಹಾಕಿ ಅದನ್ನು ಮತ್ತೊಂದು ಸರಿ ಸ್ಮೂತಾಗಿ ಪುಡಿನ ಮಾಡಿಕೊಂಡು ಇಟ್ಕೋಬೇಕು. ಈ ರೀತಿ ಎರಡೆರಡು ಸತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತೈತಿ. ಇವಾಗ ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ ಒಂದು 8ರಿಂದ 10ರಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಒಂದು 10ರಿಂದ 15 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ ಒಂದು ಇಂಚಷ್ಟು ಶುಂಠಿ, 1 ಸ್ಪೂನಷ್ಟು ಜೀರಿಗೆ, ಅದಾದ್ಮೇಲೆ 1 ಸ್ಪೂನಷ್ಟು ಅಜ್ವೈನ, ಒಂದು 2 ಸ್ಪೂನಷ್ಟು ಇದಕ್ಕೆ ಹಪ್ಪಳ ಖಾರ ಬೇಕು, 1 ಸ್ಪೂನಷ್ಟು ಕರಿಮೆಣಸು ಬೇಕು, ಅದಾದ್ಮೇಲೆ ರುಚಿಗೆ ಉಪ್ಪು, ಆಮೇಲೆ 1/3 ಕಪ್ ಅಷ್ಟು ಇದಕ್ಕೆ ಮಜ್ಜಿಗೆ ಬೇಕು, ನೀರಿನ ಮಜ್ಜಿಗೆ. ಈಗ ಮಿಕ್ಸರ್ ಜಾರಿಗೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಜೀರಿಗೆ, ಆಮೇಲೆ ಕಾಳುಮೆಣಸು ಇದೆಲ್ಲನೂ ಹಾಕಿ ಸ್ಮೂತಾಗಿನ ಪೇಸ್ಟ ಮಾಡ್ಕೋಬೇಕು. ಇದಕ್ಕೆ ಬಟರ್ ಮಿಲ್ಕ್ ಬದಲಿ ನೀವು ಬೇಕು ಅಂತಂದ್ರೆ ಹುಣಸೆ ಹಣ್ಣಿನ ಜ್ಯೂಸ್ ಕೂಡ ಯೂಸ್ ಮಾಡ್ಕೋಬೋದು. ಇದೆಷ್ಟನ್ನು ಹಾಕಿ ಇದನ್ನು ಸ್ಮೂತಾಗಿನ ಪೇಸ್ಟನ್ನು ಮಾಡ್ಕೋಬೇಕು.
ಇವಾಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದನ್ನು ಬಟ್ಲೊಳಗೆ ತೆಗೆದಿಟ್ಕೋಬೇಕು. ಇವಾಗ ಅದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪನ ನೀರು ಹಾಕಿ ಇದನ್ನು ಕೂಡ ನಾವು ಒಂದು ಬಟ್ಲೊಳಗೆ ತೆಗೆದಿಟ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಪ್ಪಳ ಖಾರನ ತೊಗೊಂಡಿನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕರಗೋದಕ್ಕೆ ಬಿಡಬೇಕು. ಇವಾಗ ನಾವು ಮಾಡ್ಕೊಂಡಿರುವಂಥ ಹಿಟ್ಟಿಗೆ ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಪ್ಪಳ ಖಾರ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು ಇಟ್ಕೊಂಡಿರುವಂಥ ನೀರನ್ನ ಹಾಕಿ ಇದನ್ನು ಹಿಟ್ಟೊಳಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಎಕ್ಸ್ಟ್ರಾ ಏನಾದರೂ ಉಪ್ಪನ್ನ ಬೇಕು ಅಂತಂದರೆ ಟೇಸ್ಟ್ ನೋಡಿ ಬೇಕಾದ್ರೂ ಹಾಕೋಬೋದು. ಇವಾಗ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೀರು ಬೇಕು ಅಂತಂದರೆ ಎಕ್ಸ್ಟ್ರಾ ನಾವು ಮಿಕ್ಸಿ ಒಳಗೆ ಹಾಕಿ ಇಟ್ಕೊಂಡಿರುವಂಥ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಸ್ವಲ್ಪ ಇದಕ್ಕೆ ಗಟ್ಟಿಯಾಗನ ಕಲಿಸ್ಕೋಬೇಕು. ಹಿಟ್ಟು ತೆಳುವಾದರೆ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಇದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾವು 1-2 ಗಂಟೆ ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ನಾವು ಮಿಕ್ಸಿ ಒಳಗೆ ಮಾಡಿಟ್ಕೊಂಡಿರುವಂಥ ನೀರನ್ನ ಇಷ್ಟು ಮಾತ್ರ ಬಳಸಿದ್ದು. ಇದರೊಳಗೆ ಸ್ವಲ್ಪ ಡ್ರೈ ಫ್ಲವರ್ನ ತೆಗೆದಿಟ್ಕೋಬೇಕು. ಹಪ್ಪಳನ ಲಟ್ಸೋವಾಗ ಹಿಟ್ಟು ಬೇಕಾಗ್ತೈತಿ. ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಒಂದು 2 ಗಂಟೆ ಆದಮೇಲೆ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಒಂದು ಕುಟ್ಟೋ ಕಲ್ಲನ್ನು ತೊಗೊಂಡು ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕುಟ್ಟಿ ಇದು ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ನ ಮಾಡ್ಕೋಬೇಕು. ಇದರಿಂದ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗ್ತೈತಿ. ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಇಲ್ಲ ಅಂತಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಒಳಗೆ ಇಟ್ಕೋಬೇಕು. ಇದರಿಂದ ಹಿಟ್ಟು ಡ್ರೈ ಆಗೋದಿಲ್ಲ. ಈ ರೀತಿ ಉಳ್ಳನ್ನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸೈಜ್ ಒಳಗೆ ಉಳ್ಳನ್ನ ಮಾಡ್ಕೋಬೋದು. ಈ ರೀತಿ ಕಟ್ನ ಮಾಡಿ ಈ ರೀತಿ ಚೆನ್ನಾಗಿ ಉಳ್ಳನ್ನ ಮಾಡಿ ತೆಗೆದಿಟ್ಕೋಬೇಕು. ಇವಾಗ ಒಂದು ಉಳ್ಳನ್ನ ತೊಗೊಂಡು ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಇದು ಜಾಸ್ತಿ ದಪ್ಪ ಆಗಿರೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು. ನಾವು ಆಲ್ರೆಡಿ ಮಾಡಿರುವಾಗ ಹಿಟ್ಟನ್ನು ತೆಗೆದಿಟ್ಕೊಂಡಿರಬೇಕು. ಅದೇ ಹಿಟ್ಟನ್ನು ಇದಕ್ಕೆ ಹಚ್ಚಿ ನಾವು ಹಪ್ಪಳನ ಲಟ್ಟಿಸ್ಕೋಬೇಕು. ಇವಾಗ ಈ ರೀತಿ ಯಾವುದಾದ್ರೂ ಒಂದು ಕ್ಯಾಪಿಂದ ಈ ರೀತಿ ನೀವು ಕಟ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ಬೋದು. ರೌಂಡಾಗಿನೇ ಕಾಣಿಸ್ತಾವೆ. ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಇದೇ ರೀತಿ ಎಲ್ಲ ಹಪ್ಪಳನ ಮಾಡಿ ಹಪ್ಪಳನ ಜಾಸ್ತಿ ಏನು ಬಿಸಿಲೊಳಗೆ ಒಣಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾವು ನೆರಳೊಳಗೆ ಮನೆ ಒಳಗನ ಚೆನ್ನಾಗಿ ಒಣಗಿಸ್ಕೋಬೋದು. ಇದನ್ನು ತೆಗೆದಿಡುವಾಗ ಮಾತ್ರ 1 ಅವರ್ ಅಥವಾ 2 ಅವರ್ಸ್ ಮಾತ್ರ ನಾವು ಇದನ್ನು ಸ್ವಲ್ಪ ಬಿಸಿಲೊಳಗೆ ಇಟ್ಟು ತೆಗೆದಿಟ್ಕೋಬೇಕು. ಈ ರೀತಿ ನಾವು ಸ್ವಲ್ಪ ಬಿಸಿಲೊಳಗೆ ಒಣಗಿಸೋದ್ರಿಂದ ಯಾವುದೇ ರೀತಿ ಹುಳ ಅದು ಆಗೋದು ಚಾನ್ಸಸ್ ಇರೋದಿಲ್ಲ. ಸೊ ಇದನ್ನು ನಾವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದರೂ ನಾವು ಇದನ್ನು ಬಿಸಿಲೊಳಗೆ ಸ್ವಲ್ಪ ಒಣಗಿಸ್ಕೋಬೇಕು. ಇದಕ್ಕೆ ಮೇಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರೆ ಈ ರೀತಿ ಬಟ್ಟೆನ ಸ್ವಲ್ಪ ಹಸಿ ಮಾಡಿ ಈ ರೀತಿ ಒರೆಸ್ಕೋಬೋದು. ಇದರಿಂದ ಮೇಲೆ ಏನಾದರೂ ಎಕ್ಸ್ಟ್ರಾ ಹಿಟ್ಟಿತ್ತು ಅಂದ್ರೆ ಅದು ರಿಮೂವ್ ಆಗ್ತೈತಿ.
ಹಪ್ಪಳನ ಚೆನ್ನಾಗಿ ಆಯಿಲ್ ಒಳಗೆ ಈ ರೀತಿ ಚೆನ್ನಾಗಿ ಕರಿದು ಕೂಡ ತಿನ್ಬೋದು. ಇಲ್ಲ ಅಂತಂದರೆ ನೀವು ಹಪ್ಪಳನ ಸುಟ್ಟು ಕೂಡ ತಿನ್ಬೋದು. ಈ ರೀತಿ ಸುಟ್ಟಿಟ್ಕೊಂಡಿರುವಂಥ ಹಪ್ಪಳಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತು ಆನಿಯನ್, ಸ್ವಲ್ಪ ಟೊಮ್ಯಾಟೊ ಹಾಕಿ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಚಾಟ್ ಮಸಾಲ ಹಾಕಿ, ಒಂದು ಚಿಟಿಕೆ ಉಪ್ಪನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿಂದಿದ್ರೆ ಸಖತ್ ಟೇಸ್ಟಿಯಾಗಿಯೇ ಇರ್ತೈತಿ. ನೀವು ಹುಳಿಕಾಳು ಹಪ್ಪಳನ ಟ್ರೈ ಮಾಡಿರಲಿಲ್ಲ ಅಂದರೆ ನಿಮ್ಮ ಮನೆಯೊಳಗೆ ಒಂದ್ಸತಿ ಈ ಹುಳಿಕಾಳು ಹಪ್ಪಳನ ಒಂದ್ಸತಿ ಟ್ರೈ ಮಾಡಿರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.